ಇರಾನ್ ಯುದ್ಧಕ್ಕೆ ಅಂತ್ಯ ಹಾಡುತ್ತಾ ಶಾಂತಿಯ ಮಂತ್ರ. ಇನ್ನು ಏಪ್ರಿಲ್ 22ಕ್ಕೆ ಸಿಗಲಿದೆಯೇ ರಕ್ತಪಾತಕ್ಕೆ ಶಾಶ್ವತ ಮುಕ್ತಿ. ಇರಾನ್ ಯುದ್ಧಕ್ಕೆ ಅಂತ್ಯ ಹಾಡುತ್ತಾ ಈ ಒಂದು ಶಾಂತಿಯ ಮಂತ್ರ. ಹಾಗಾದ್ರೆ ಏಪ್ರಿಲ್ 22ಕ್ಕೆ ಸಿಗಲಿದೆಯೇ ರಕ್ತಪಾತಕ್ಕೆ ಶಾಶ್ವತ ಮುಕ್ತಿ. ಇಸ್ಲಾಮಾಬಾದ್ ಸಂಧಾನ ಯಶಸ್ವಿಯಾಗುತ್ತಾ? ಯುದ್ಧ ವಿರಾಮದತ್ತ ಇರಾನ್ ಇಸ್ರೇಲ್ ಸಂಘರ್ಷ. ಅಮೆರಿಕ ಇರಾನ್ ನಡುವಿನ ಸಮರಕ್ಕೆ ತೆರೆ ಸಾಧ್ಯತೆ. ಯಶಸ್ಸಿನ ಹಾದಿಯಲ್ಲಿವೆ ಪಾಕಿಸ್ತಾನದ ಸಂಧಾನ ಮಾತುಕತೆ. ಇರಾನ್ ಮೇಲಿನ ನಿರ್ಬಂಧ ಸಡಿಲಿಸಲು ಅಮೆರಿಕ ಒಲವು. ಹಾರ್ಮುಜ್ ಜಲಸಂಧಿ ಮುಕ್ತ ಆದ್ರೆ ಎಲ್ಲವೂ ಸುಗಮ. ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಾಗುವ ಸಾಧ್ಯತೆಗಳಿದ್ದಾವೆ. ತೈಲ ಆಮದು ಸುಗಮಗೊಂಡು ದೇಶದ ಆರ್ಥಿಕತೆಗೆ ಬಲ ಸಿಗತ್ತೆ. ಮೂರನೇ ಯುದ್ಧದ ಭೀತಿಯಲ್ಲಿದ್ದ ವಿಶ್ವಕ್ಕೆ ಶಾಂತಿಯ ಭರವಸೆ ಸಿಗತ್ತೆ. ಇರಾನ್ ಯುದ್ಧಕ್ಕೆ ಈಗ ಅಂತ್ಯ ಹಾಡುತ್ತಾ ಈ ಒಂದು ಶಾಂತಿಯ ಮಂತ್ರ ಅಂತ ನೋಡ್ಬೇಕಾಗತ್ತೆ. ಆಲ್ರೆಡಿ ಒಂದು ಮೊದಲ ಸುತ್ತಿನ ಮಾತುಕತೆಯನ್ನ ಇಸ್ಲಾಮಾಬಾದ್ ನಲ್ಲಿ ಮಾಡಲಾಗಿತ್ತು. ಅಮೆರಿಕ ಆಗಿರಬಹುದು, ಜೊತೆಗೆ ಇರಾನ್ ಅವರು ಇಬ್ಬರೂ ಕೂಡ ಭಾಗಿಯಾಗಿದ್ರು ಈ ಒಂದು ಸಂಧಾನ ಮಾತುಕತೆಯಲ್ಲಿ. ಆದ್ರೆ ಮೊದಲ ಬಾರಿಗೆ ಒಂದು ಸಂಧಾನ ಮಾತುಕತೆ ಮಾಡುವಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂದು ಮಾತುಕತೆ ವಿಫಲ ಆಗಿತ್ತು. ಈಗ ಮತ್ತೊಮ್ಮೆ ಸಂಧಾನ ಮಾತುಕತೆಗೆ ಮುಂದಾಗಿದ್ದಾರೆ. ಈಗಲೇನಾದ್ರೂ ಅಟ್ಲೀಸ್ಟ್ ಈ ಒಂದು ಸಂಧಾನ ಮಾತುಕತೆ ಸಕ್ಸಸ್ ಆದ್ರೆ ಒಂದು ತೈಲ ಬೆಲೆ ಕೂಡ ಕಡಿಮೆ ಆಗುತ್ತೆ. ಏನು ಪೆಟ್ರೋಲ್ ಮತ್ತೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಈ ಒಂದು ಸಂಧಾನ ಮಾತುಕತೆ ಸಕ್ಸಸ್ ಆಗಿ ಎಲ್ಲವೂ ಕೂಡ ಸರಿ ಆದ್ರೆ ಆಗ ಭಾರತದಲ್ಲಿ ಈಗ ಏರಿಕೆ ಆಗಿರುವಂತಹ ಪೆಟ್ರೋಲ್ ಡೀಸೆಲ್ ದರ ಕೂಡ ಇಳಿಕೆ ಆಗುತ್ತೆ. ಜೊತೆಗೆ ಸಿಲಿಂಡರ್ ಸಮಸ್ಯೆಗಳು ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ. ಸದ್ಯಕ್ಕೆ ಇರಾನ್ ಜೊತೆಗೆ ಅಮೆರಿಕ ಯುದ್ಧ ಯಾವಾಗ ಸ್ಟಾಪ್ ಆಗುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಭಾರತದ ಮೇಲೆ ಆಗ್ತಾ ಇರುವಂತ ಕೆಲವೊಂದಿಷ್ಟು ಪರಿಣಾಮಗಳಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಎಲ್ಲೇ ನೋಡಿದ್ರು ಅಷ್ಟೇ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಡೀಸೆಲ್ ದರ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ಸಿಲಿಂಡರ್ ಬೇಕು ಅಂತ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಹೋಗಿ ಸಿಲಿಂಡರ್ ಬಂಕ್ಗಳಲ್ಲಿ ಸಿಲಿಂಡರ್ ಆದ್ರೂ ಫಿಲ್ ಮಾಡಿಸ್ಕೊಳ್ಳೋಣ ಅಂತ ಏನಾದ್ರು ಆಟೋ ಚಾಲಕರು ಹೋದ್ರೆ ಬಾಯಿಗೆ ಬಂದಿದ್ದ ರೇಟ್ ಹೇಳ್ತಾರೆ. ಏನು ಮಾಡಬೇಕು? ಆಟೋ ಚಾಲಕರ ಜೀವನ ನಡೆಸೋದಾದ್ರೂ ಹೇಗೆ? ಒಂದು ಕಡೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ, ಅದರ ಜೊತೆಗೆ ಮನೆಯಲ್ಲೂ ಕೂಡ ಈಗ ಇನ್ನೂ ಕೂಡ ಈ ಒಂದು ಸಿಲಿಂಡರ್ ಸಮಸ್ಯೆಗಳು ಹೆಚ್ಚಾಗೇ ಇದೆ. ಎಲ್ಲೋ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಡಿಮೆ ಆಗಿರಬಹುದೇ ವಿನಃ ಕಂಪ್ಲೀಟ್ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಈಗ ಸದ್ಯಕ್ಕೆ ಏನಾದ್ರೂ ಈ ಒಂದು ಯುದ್ಧ ನಿಂತ್ರೆ ಆಗ ಈ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿಯುವ ಸಾಧ್ಯತೆಗಳಿದ್ದಾವೆ. ಈ ಮೊದಲೇ ಇಸ್ಲಾಮಾಬಾದ್ನಲ್ಲಿ ಒಂದು ಶಾಂತಿಯುತ ಸಭೆ ಕೂಡ ಮಾಡಲಾಗಿತ್ತು. ಜೊತೆಗೆ ಸಂಧಾನ ಮಾಡಲಿಕ್ಕೂ ಕೂಡ ಬಹಳ ಸರ್ಕಸ್ ಮಾಡಲಾಯಿತು. ಆದರೆ ಹಾರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಫಿಕೇಶನ್ ಸಿಕ್ಕಲಿಲ್ಲ ಎರಡೂ ರಾಷ್ಟ್ರಗಳಿಗೆ. ಅದರ ಜೊತೆಗೆ ಒಂದು ಯುದ್ಧದ ಸಂದರ್ಭದಲ್ಲಿ ಆಗಿರುವಂತಹ ಲಾಸ್ ಏನಿದೆ ಆ ಒಂದು ಲಾಸ್ ಅನ್ನು ಕೂಡ ಭರಿಸಬೇಕು ಅಂತ ಕೂಡ ಇರಾನ್ ಅವರು ಬಿಗಿ ಪಟ್ಟನ್ನ ಇಟ್ಕೊಂಡಿದ್ರು. ಈಗ ಸದ್ಯಕ್ಕೆ ಒಂದು ಸಂಧಾನ ಮಾತುಕತೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಅಂತ ನೋಡ್ಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.